ಪಾರ್ವತಿ ಕೇಳ್ತಾಳೆ, ಯಾವ ಜನ್ಮದಲ್ಲಿ ನಾವು ಕರ್ಮ ಮಾಡುತ್ತೇವೆ ಆ ಕರ್ಮದ ಫಲವನ್ನ ಅದೇ ಜನ್ಮದಲ್ಲಿ ಅನುಭವಿಸ್ತೇವಾ? ಅದೇ ಲೋಕದಲ್ಲಿ ಅದೇ ಜನ್ಮದಲ್ಲಿ ಇಮಿಡಿಯೇಟ್ ಆಗಿ ಕೂಡಲೇ ಅದರ ಫಲವನ್ನು ಅನುಭವಿಸ್ತೇವಾ? ನಂತರವ ಪರಲೋಕದಲ್ಲಿಯ ಅಥವಾ ಜನ್ಮಾಂತರದೊಳಗ? ರುದ್ರದೇವರಂತಾರೆ, ಇದಕ್ಕೆ ಸರಿಯಾದ ಉತ್ತರವನ್ನ ತಿಳಿ. ಸಾಮಾನ್ಯವಾಗಿ ಮನುಷ್ಯರು ಯಾವ ಜನ್ಮದಲ್ಲಿ ಕರ್ಮ ಮಾಡುತ್ತಾರೆ ಅದೇ ಜನ್ಮದಲ್ಲಿ ಫಲ ಅನುಭವಿಸೋದಿಲ್ಲ, ಜನ್ಮಾಂತರದಲ್ಲಿ ಆ ಕರ್ಮದ ಫಲವನ್ನು ಅನುಭವಿಸ್ತಾರೆ. ಋಷಿಗಳು, ದೊಡ್ಡ ದೊಡ್ಡ ದೇವತೆಗಳು, ಅವರು ಮಾತ್ರ ಅವರಿಗೆ ಪೋಸ್ಟ್ಪೋನ್ ಇಲ್ಲ, ಶೀಘ್ರದಲ್ಲಿ ಫಲವನ್ನು ಅನುಭವಿಸಿ ಆ ಕರ್ಮದಿಂದ ಮುಕ್ತರಾಗಿ ಬಿಡುತ್ತಾರೆ. ಅದೇ ಜನ್ಮದಲ್ಲಿ ಆ ಕರ್ಮದ ಫಲವನ್ನು ಅನುಭವಿಸ್ತಾರೆ. ಯೋಗಿಗಳಾದ ಋಷಿಗಳು, ಅಮರರಾದ ದೇವತೆಗಳು, ಅಮೃತತ್ವಾತ್ ಯೋಗಿತ್ವಾತ್, ಅವರ ಯೋಗ ಸಾಮರ್ಥ್ಯ, ಅವರ ದೈವತ್ವದ ಶಕ್ತಿಯಿಂದ ಅದೇ ಜನ್ಮದಲ್ಲಿ ಅನುಭವಿಸಿ ಕರ್ಮದ ಸಂಕೋಲೆಯಿಂದ ಆಗಲೇ ಮುಕ್ತರಾಗಿ ನಿಶ್ಚಿಂತವಾಗಿರ್ತಾರೆ. ಇವರಿಗೆ ಮಾತ್ರ ಆ ತರಹ ಇಲ್ಲ, ಯೋಗ ಸಾಮರ್ಥ್ಯವೂ ಇಲ್ಲ, ದೇವತ್ವ